ಕಳ್ಳತನ ಮಾಡುವಾಗ ಲಾಕ್, ಮಹಡಿಯಿಂದ ಜಂಪ್, ಮಹಡಿಯಿಂದ ಜಿಗಿದ ಕಳ್ಳನ ತಲೆಗೆ ಗಂಭೀರ ಗಾಯ. ಇದು ಕಳ್ಳತನ ಮಾಡುವಾಗ ಲಾಕ್, ಮಹಡಿಯಿಂದ ಜಂಪ್ ಮಾಡಿದ್ದಾನೆ ಕಳ್ಳ. ಮಹಡಿಯಿಂದ ಜಿಗಿದ ಕಳ್ಳನ ತಲೆಗೆ ಗಂಭೀರ ಗಾಯವಾಗಿದೆ. ಈ ಘಟನೆ ನಡೆದಿರೋದು ಮೈಸೂರಿನ ಮಾನಸಿ ನಗರದಲ್ಲಿ. ಈ ಘಟನೆ ನಡೆದಿದೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ದಾನೆ ಕಾರ್ಪೆಂಟರ್. ಕಳ್ಳತನದ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ಕಾರ್ಪೆಂಟರ್ ಕಳ್ಳ. ಡಾಕ್ಟರ್ ಬಾಲಾಜಿ ಎಂಬುವರ ಮನೆಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದ ಮಹಡಿಯಿಂದ ಬಿದ್ದ ರವಿಯ ತಲೆಗೆ ಗಂಭೀರ ಗಾಯ ಆಗಿದೆ. ರವಿ ಎಂಬ ಕಳ್ಳ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಲಿಕ್ಕೆ ಮುಂದಾಗಿದ್ದ. ಕಾರ್ಪೆಂಟರ್ ಕೆಲಸ ಮಾಡ್ತಿದ್ದ ಈತ. ಡಾಕ್ಟರ್ ಬಾಲಾಜಿ ಎಂಬುವರ ಮನೆಯಲ್ಲಿ ಅವರ ಮನೆಯ ಮಹಡಿಯಲ್ಲಿ ಕಳ್ಳತನ ಮಾಡಿ ಮಹಡಿಯಿಂದ ಜಂಪ್ ಮಾಡೋ ಟೈಮಲ್ಲಿ ಬಿದ್ದಿದ್ದಾನೆ. ಆತನ ತಲೆಗೆ ಗಂಭೀರ ಗಾಯಗಳಾಗಿದೆ. ಸದ್ಯ ಆರೋಪಿ ರವಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಘಟನೆ ನಡೆದಿರೋದು ಮೈಸೂರಿನ ಮಾನಸಿ ನಗರದಲ್ಲಿ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ದಾನೆ ಕಾರ್ಪೆಂಟರ್. ಮೈಸೂರಿನ ಮಾನಸಿ ನಗರದಲ್ಲಿ ಈ ಘಟನೆ ನಡೆದಿದೆ. ಕಳ್ಳತನದ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ಕಳ್ಳ. ಡಾಕ್ಟರ್ ಬಾಲಾಜಿ ಎಂಬುವರ ಮನೆಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದ ಮಹಡಿಯಿಂದ ಬಿದ್ದು ರವಿ ತಲೆಗೆ ಗಂಭೀರವಾಗಿ ಗಾಯ ಆಗಿದೆ. ಗಾಯಾಳು ರವಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಳ್ಳೆ ಬುದ್ಧಿ ಕಲಿಯಪ್ಪ, ಶರೀರ ಒಳ್ಳೆ ಬುದ್ಧಿ ಹೇಳಿಲ್ವೇನೋ. ಕಚ್ಚಡ ನಾಯಿ ಬಿಡಿ ಸರ್, ನಾಯಿಗಳ ಅವನ ಮೇಲೆ ಪಾಪ ಹಾಯ ಬುಚ್ಚ. ಏನ್ ಹಂಗ್ ನೋಡ್ತೀಯಾ, ಏನ್ ಹಂಗ್ ನೋಡ್ತೀಯಾ? ಅವ್ನ ಕಣ್ ಕಿತ್ತಾಕ್ ಬಿಡ್ಬೇಕು ಸರ್. ಇನ್ನು ಕಳ್ಳತನ ಮಾಡೋ ವೇಳೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ಕಳ್ಳ ರವಿ. ಡಾಕ್ಟರ್ ಬಾಲಾಜಿ ಎಂಬುವರ ಮನೆಯಲ್ಲಿ ಕಳ್ಳತನಕ್ಕೆ ಯತ್ನಿಸ್ತಾ ಇದ್ದ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ದಾನೆ ಈ ಭೂಪ. ಇದು ಮೈಸೂರಿನ ಮಾನಸಿ ನಗರದಲ್ಲಿ ನಡೆದಿರೋ ಅಂತ ಘಟನೆ. ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದ ಈತ ಬಾಲಾಜಿ ಎಂಬುವರ ಮನೆಯಲ್ಲಿ ಅವರ ಮನೆಯಲ್ಲೇ ಕಳ್ಳತನಕ್ಕೆ ಯತ್ನಿಸಿದ್ದಾನೆ. ಮಹಡಿಯಿಂದ ಜಿಗಿದ ಪರಿಣಾಮ ಆತನ ತಲೆಗೆ ಗಂಭೀರವಾದಂತಹ ಗಾಯ ಆಗಿದೆ. ಕಳ್ಳತನ ಮಾಡುವಾಗಲೇ ಆತ ಲಾಕ್ ಆಗಿದ್ದಾನೆ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ. ಈಗ ಗಾಯಾಳು ರವಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಏನ್ ಹಂಗ್ ನೋಡ್ತೀಯಾ? ಅವ್ನ ಕಣ್ ಕಿತ್ತಾಕ್ ಬಿಡ್ಬೇಕು ಸರ್. ನಿನ್ಗೆ ಯಾವ ನಾಯಿ ಹುಚ್ಚಾರ್ ಕುಡಿಲಿ. ಏನ್ ಹಂಗ್ ನೋಡ್ತೀಯಾ? ಅವ್ನ ಕಣ್ ಕಿತ್ತಾಕ್ ಬಿಡ್ಬೇಕು ಸರ್. ನಿನ್ಗೆ ಯಾವತ್ತು ಜೈಲಿಗೆ ಕಳ್ಸಾನೆ ವಾಪಸ್ ಬಿಟ್ಟು ಈ ನಾಯಿನೇ ಎಷ್ಟೋ ವರ್ಷ ಇಟ್ಕೊಂಡಾಗ ಸಾಮಾನು ತಗೊಂಡೋಗಿ ಬಂದಾಗ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡಿದರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ, ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ದಾನೆ ಈ ಭೂಪ. ಈಗ ಪೊಲೀಸರು ವಿಚಾರಣೆ ಆರಂಭಿಸಿದ್ದಾರಾ? ಗಾಯಾಳು ಸ್ಥಿತಿ ಹೇಗಿದೆ? ಮಧುಸೂದನ್, ಪ್ರಮುಖವಾಗಿ ಮೈಸೂರಿನ ಮಾನಸ ನಗರದಲ್ಲಿ ಕಳ್ಳತನ ಮಾಡುವಾಗ ಸಿಕ್ಕಿ ಬಿದ್ದಿರುವಂತಹ ಘಟನೆ. ಮನೆಯ ಮಹಡಿಯಿಂದ ಜಿಗಿದಂತಹ ಸಂದರ್ಭದಲ್ಲಿ ತಲೆಗೆ ಪೆಟ್ಟಾಗಿದೆ. ಸಂದರ್ಭದಲ್ಲಿ ಆತನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂತಹ ಕೆಲಸಕ್ಕೆ ಸ್ಥಳೀಯರು ಮುಂದಾಗಿದ್ದಾರೆ. ಡಾಕ್ಟರ್ ಬಾಲಾಜಿ ಎಂಬುವರ ಮನೆಯಲ್ಲಿ ಕಾರ್ಪೆಂಟರ್ ವೃತ್ತಿಯನ್ನ ಮಾಡ್ತಿದ್ದಂತಹ ರವಿ ಎಂಬಾತ ಅದೇ ಮನೆಯಲ್ಲಿ ಕಳ್ಳತನ ಮಾಡ್ಲಿಕ್ಕೆ ಯತ್ನವನ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಸ್ಥಳೀಯರೆಲ್ಲರೂ ಕೂಡ ಆತನನ್ನ ಹಿಡಿಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಮನೆಯ ನಕಲಿ ಕೀಯನ್ನ ಬಳಸಿ ಮನೆಯ ಕಳ್ಳತನ ಮಾಡ್ಲಿಕ್ಕೆ ಆತ ಮುಂದಾದ ಸಂದರ್ಭದಲ್ಲಿ ಸ್ಥಳೀಯರಿಗೆ ಮಾಹಿತಿ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಆತನ ಹಿಡ್ಲಿಕ್ಕೆ ಹೋದಾಗ ಆತ ಮನೆಯ ಮಹಡಿಯಿಂದ ಹಾರಿದಂತಹ ಸಂದರ್ಭದಲ್ಲಿ ನೇರವಾಗಿ ಆತ ತಲೆಯನ್ನ ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. ಅದೃಷ್ಟವಶಾತ್ ತಲೆಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಆತ ಪ್ರಾಣಾಪಾಯದಿಂದ ಪರಾಗಿದ್ದಾನೆ. ಈ ಸಂದರ್ಭದಲ್ಲಿ ಬಿದ್ದು ತೀವ್ರ ರಕ್ತಸ್ರಾವದಿಂದ ಬಳಲ್ತಿದ್ದಂತಹ ಆತನನ್ನ ಸ್ಥಳೀಯರೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿ ನಂತರ ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಈ ಸಂಬಂಧ ಮೈಸೂರಿನ ಗ್ರಾಮಾಂತರ ಠಾಣಾ ಪೊಲೀಸರು ಆತನಿಗೆ ಒಂದಷ್ಟು ಉಪಚರಿಸಿ ಆತನನ್ನ ಈಗ ವಿಚಾರಣೆಗೆ ಒಳಪಡಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಧನ್ಯವಾದ ರವಿ, ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.